ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು 3 ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಇರೋ 3 ಸ್ಟಾಕ್ ಬಗ್ಗೆ ನಾವು ಮಾತಾಡೋಣ. ಅದಕ್ಕೆ ಮುಂಚೆ ಬಂದುಬಿಟ್ಟು ಒಂದು ಡಿಸ್ಕ್ಲೇಮರ್, ನಾನು ಬಂದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾನು ಇಲ್ಲಿ ಹೇಳೋ 3 ಸ್ಟಾಕ್ಸ್ ಕೂಡ ನೀವು ಒಂದು ಎಜುಕೇಷನ್ ಪರ್ಪಸ್ಗಾಗಿ ತೊಗೊಳ್ಳಿ. ಕಾರಣ ಏನಂತಂದರೆ ನೋಡಿ, ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಲ್ಲ, ಈ ಸ್ವಿಂಗಲ್ಲಿ ಈಕ್ವಿಟಿಯಲ್ಲಿ ಹೇಗೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಅಂತ ನೀವು ಕಲಿಯೋಕ್ಕೋಸ್ಕರ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಬನ್ನಿ, ಫಸ್ಟು ನಾವು ನಿಫ್ಟಿ 50ಯ ಮಾರ್ಕೆಟ್ ಕಂಡೀಷನ್ಸ್ ನೋಡೋಣ. ಮಾರ್ಕೆಟ್ ಕಂಡೀಷನ್ಸ್ ಆ್ಯಕ್ಚುಲಿ ಬಂದುಬಿಟ್ಟು ನಾನು ಕೆಲವು ದಿನಗಳ ಹಿಂದೆನೇ, ವಾರದ ಹಿಂದೆನೇ ಬಂದುಬಿಟ್ಟು ನಿಮ್ಗೆ ಹೇಳಿದೆ ಇದು ಇಂಪಾರ್ಟೆಂಟ್ ಲೆವೆಲ್ ಅಂತ. ಇಲ್ಲಿ ಹೋಗಿ ಬಿದ್ದು ಮತ್ತೆ ಇಲ್ಲಿ ಬಂದಾಗ ಮತ್ತೆ ನಾವು ಬುಲಿಶ್ ಝೋನಲ್ಲಿ ಬಂದಿದೆ ಅಂತ ಹೇಳಿದ್ವಿ. ಅದೇ ರೀತಿ ಮಾರ್ಕೆಟ್ ಇವಾಗ ಏನಾಗಿದೆ, ಮತ್ತೆ ಬೇರೆ ಝೋನಲ್ಲಿ ಬಂದಿದೆ. ಮತ್ತು ಇಲ್ಲಿ ನೋಡ್ಬೋದು ಒಂದು ರಿಟ್ರೇಸ್ಮೆಂಟ್ ಆಗುವ ಚಾನ್ಸಸ್ಸು ಇದೆ. ಇಲ್ಲಿಂದ ಮತ್ತೆ ರಿಪೀಟ್ ಆಗೋದು. ಇಲ್ಲಿ ನೋಡಿ 5 ಮಿನಿಟ್ಸಲ್ಲಿ ನೀವು ನೋಡಿದಾಗ ನಿಯರೆಸ್ಟ್ ಹೋಗಿ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ, ರೈಟ್? ಹಾಗಿರುವಾಗ ಒಂದು ಡೈಲಿ ಕ್ಯಾಂಡಲಲ್ಲಿ ಮತ್ತೆ ರಿವರ್ಸಲ್ ಬರೋ ಚಾನ್ಸಸ್ ಕೂಡ ಇದೆ. ಆದರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ಟೈಮಲ್ಲಿ ಮಾರ್ಕೆಟ್ ಒಂದು ಡೈರೆಕ್ಷನಲ್ಲಿ ಹೋದರೆ ಕೆಲವೊಂದು ಬುಲಿಶ್ ಸ್ಟಾಕ್ಸ್ ಇರುತ್ತೆ, ಅದು ಬಂದುಬಿಟ್ಟು ನಮಗೆ ಆಪರ್ಚುನಿಟಿ ಸಿಗೋ ಅಂಥ ಚಾನ್ಸಸ್ ಇರುತ್ತೆ. ಮತ್ತು ಸ್ವಿಂಗ್ ಟ್ರೇಡಿಂಗ್ ಅಂದಿದ ತಕ್ಷಣ ಸ್ವಿಂಗ್ ಟ್ರೇಡಿಂಗ್ ಬಂದುಬಿಟ್ಟು 1 ರಿಂದ 5 ದಿನವರೆಗೂ ನಾವು ಹೋಲ್ಡ್ ಮಾಡೋ ಅಂಥದ್ದು. ಮತ್ತು ಇಂಪಾರ್ಟೆಂಟು ಒಂದು ಲೆವೆಲಲ್ಲಿ ಬಂದಾಗ ನಾವು ಪ್ರಾಫಿಟ್ ಬುಕ್ ಮಾಡಬೇಕಾಗುತ್ತೆ, ರೈಟ್? ಇವಾಗ ಬನ್ನಿ ಆ 3 ಸ್ಟಾಕ್ಸ್ ಯಾವುದಂತ ನೋಡೋಣ. ಅದರಲ್ಲಿ ಫಸ್ಟ್ ಸ್ಟಾಕ್ ಬಂದುಬಿಟ್ಟು SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರಲ್ಲಿ ನಾವು ಹೇಗೆ ಟ್ರೇಡ್ ಮಾಡ್ಬೋದು ಅಂತಂದ್ರೆ, ಸ್ವಿಂಗ್ ಟ್ರೇಡಿಂಗ್ ನಾವು ಇಲ್ಲಿ ಎಂಟ್ರಿ ತೊಗೋಬೇಕಾಗುತ್ತೆ. ಓಕೆ, ಇದ್ರಿಗೆ ಲೋ ಬಂದುಬಿಟ್ಟು ನಾವು ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಸ್ಟಾಪ್ ಲಾಸ್ ಯಾವ ಕಾರಣಕ್ಕೆ ಇಡಬೇಕಂತಂದರೆ, ಇದು ಒಂದು ಸ್ವಿಂಗ್ ಟ್ರೇಡಿಂಗ್ ಆಗಿರೋದ್ರಿಂದ ಸ್ಟ್ರಿಕ್ಟ್ಲಿ ನಾವು ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಈಕ್ವಿಟಿ ಆಗಿದ್ದರೂ ಕೂಡ ಇನ್ ಕೇಸ್ ಇದು ಬಂದುಬಿಟ್ಟು ಕೆಳಗಡೆ ಬಂದರೆ ನಾವು ಎಕ್ಸಿಟ್ ಆಗಬೇಕಾಗುತ್ತೆ. ಇನ್ ಕೇಸ್ ಮೇಲ್ಗಡೆ ಹೋಗುವಾಗ ಏನಾಗುತ್ತೆ, ನಾವು ಟ್ರೇಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಟಾರ್ಗೆಟ್ ಹೇಗೆ ಡಿಸೈಡ್ ಮಾಡ್ಬೋದು ಅಂತಂದರೆ, ಫಸ್ಟು ಟಾರ್ಗೆಟ್ ಬಂದುಬಿಟ್ಟು ನಾವು ಈ ಲೆವೆಲಲ್ಲಿ, ಇಂಪಾರ್ಟೆಂಟಲ್ಲಿ ಈ ಲೆವೆಲಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಟಾರ್ಗೆಟು ಈ ಲೆವೆಲಲ್ಲಿರುತ್ತೆ. ಇನ್ ಕೇಸ್ ಇದು ಬಂದುಬಿಟ್ಟು ಬಫರ್ ಝೋನ್ ಆಗುತ್ತೆ. ಇನ್ ಕೇಸ್ ಇಲ್ಲಿಂದ ಫರ್ದರ್ ಅಪ್ಸೈಡ್ ಹೋದಾಗ ನಾವು ಹೋಲ್ಡ್ ಮಾಡಿ ಟ್ರಯಲ್ ಮಾಡಬೇಕಾಗುತ್ತೆ. ಕಂಪಲ್ಸರಿ ಸ್ಟಾಪ್ ಲಾಸ್ನ ಮತ್ತು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು, ಎಸ್ಪೆಷಲಿ ಸ್ವಿಂಗ್ ಟ್ರೇಡಿಂಗಲ್ಲಿ. ಮತ್ತು ಬಂದುಬಿಟ್ಟು ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ. ಇದು ಕೂಡ ಅಷ್ಟೇ, ನಮ್ಮ ಇಂಪಾರ್ಟೆಂಟ್ ಲೆವೆಲ್ ಬಂದುಬಿಟ್ಟು 295 ಕ್ಲೋಸ್ ಆಗಿದೆ. ಇದ್ರ ಲೋ ಬಂದುಬಿಟ್ಟು ನಾವು ಸ್ಟಾಪ್ ಲಾಸ್ ಇಟ್ಬಿಟ್ಟು ನಾವು ಹೋಲ್ಡ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಇದ್ರ ಕೆಳಗಡೆ ಇರುತ್ತೆ, ಆಮೇಲೆ ಸೆಕೆಂಡ್ ಟಾರ್ಗೆಟು ಇದ್ರ ಮೇಲೆ. ಇದು ಬಫರ್ ಝೋನ್, ಸೇಮ್ ಥಿಂಗ್, ಎಲ್ಲದಕ್ಕೂ ಒಂದೇ ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ಮತ್ತೆ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಲ್ಲಿ. ಅದೇ ರೀತಿ ಮೂರನೇ ಸ್ಟಾಕ್ಸ್ ಬಂದುಬಿಟ್ಟು ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಆ್ಯಕ್ಚುಲಿ ನೀವು ನೋಡಬೇಕಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಒಂದು ಸೈಡ್ ವೇಸ್ ಮೂಮೆಂಟಲ್ಲಿದೆ. ಓಕೆ, ಈ ಸೈಡ್ ವೇಸಲ್ಲಿ ಇದ್ದರೂ ಕೂಡ ನಾವು ಸ್ವಿಂಗ್ ಟ್ರೇಡಿಂಗ್ ತೊಗೊಳ್ಳುವಾಗ ಈ ಲೆವೆಲ್ಸ್ ಎಲ್ಲ ಬಂದಾಗ ನಾವು ಬುಕ್ ಮಾಡಬೇಕಾಗುತ್ತೆ. ಓಕೆ, ಇದು ಎಂಟ್ರಿ ಆಗುತ್ತೆ. ಇದ್ರ ಕೆಳಗಡೆ ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್, ಇದ್ರ ಲೋ, ಈ ಸ್ವಿಂಗ್ ಲೋ ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಫಸ್ಟ್ ಟಾರ್ಗೆಟ್ ಇದಾಗುತ್ತೆ. ಓಕೆ, ಇನ್ ಕೇಸ್ ಇದ್ರ ಮೇಲೆ ಬಂದುಬಿಟ್ಟು ಕ್ಲೋಸ್ ಆದಾಗ ಮಾತ್ರ ನಾವು ಮತ್ತೆ ಫರ್ದರ್ ಕಂಟಿನ್ಯೂಷನ್ ಚಾನ್ಸಸ್ ಇದೆ. ಇನ್ ಕೇಸ್ ನಾವು ಪಿರಮಿಡಿಂಗ್ ಏನಾದರೂ ಮಾಡಬಹುದು ಅಂತಂದರೆ ಬಂದುಬಿಟ್ಟು ಇಲ್ಲಿ ಮೇಲೆ ಹೋಗಿ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ತೊಗೊಂಡಾಗ ನಾವು ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದರೆ ಮತ್ತೆ ನಾವು ಇಲ್ಲಿ ಬಂದುಬಿಟ್ಟು ಪಿರಮಿಡಿಂಗ್ ಮಾಡ್ಬೋದು. ಓಕೆ, ನೀವು ನೋಡ್ಬೋದು, ಮಾರ್ಕೆಟ್ ಕಂಡೀಷನ್ಸ್ ಬಂದುಬಿಟ್ಟು ಆಲ್ರೆಡಿ ಬೇರಿಸ್ ಝೋನಲ್ಲಿದೆ. ಬಟ್ ಆದರೂ ಕೂಡ ಈ 3 ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸ್ವಿಂಗ್ ಆಪರ್ಚುನಿಟಿ ಇರೋವಂಥದ್ದು. ಬಟ್ ನಾವು ಇಲ್ಲಿ ಸ್ಟಾಪ್ ಲಾಸ್ ಇಡೋದ್ರಿಂದ ನಮ್ಗೆ ಯಾವುದೇ ರೀತಿ ಇದಿಲ್ಲ. ಏನಕ್ಕಂತಂದರೆ, ಆಲ್ರೆಡಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ತೊಗೊಳಂಗಿದ್ರೆ ಅದು ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಒಂದು ಪಿರಮಿಡಿಂಗ್ ಮಾಡ್ಬೋದು. ಇನ್ ಕೇಸು ಸ್ವಿಂಗಿಗೆ ಅಂತಂದರೆ ಕಂಪಲ್ಸರಿ ನಾವು ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.